ತಾಲೂಕು ಕೇಂದ್ರ ಮಾಡಬೇಕು ಎಂದು ಚಳ್ಳಕೆರೆ ಕ್ಷೇತ್ರದ ಶಾಸಕ ಹಾಗೂ ಸಣ್ಣ ಕೈಗಾರಿಕೆ ನಿಗಮದ ಅಧ್ಯಕ್ಷ ಟಿ ರಘುಮೂರ್ತಿ ಸರ್ಕಾರ ಮತ್ತು ಕಂದಾಯ ಸಚಿವರಿಗೆ ಒತ್ತಾಯಿಸಿದ್ದಾರೆ. ಚಳ್ಳಕೆರೆ ತಾಲೂಕಲ್ಲಿರ್ತಕ್ಕಂಥ ಪರಶುರಾಂಪುರ ಹೋಬಳಿಯನ್ನ ತಾಲೂಕಾಗಿ ಮಾಡಬೇಕಂತ ಹೇಳಿ ನನ್ನ ಪ್ರಶ್ನೆ. ಈ ಪ್ರಶ್ನೆ ಇದು 13 ವರ್ಷಗಳಿಂದ ಕೇಳ್ತಕ್ಕಂಥ ಪ್ರಶ್ನೆ ಅಧ್ಯಕ್ಷರೇ. 13 ಇಸ್ವಿಯಿಂದ 2013-14ರಿಂದ 13ನೇ ವರ್ಷ. ಈಗ ಪ್ರತಿ ಅಧಿವೇಶನಗಳಲ್ಲಿ ಕ್ವಶನ್ ಕೇಳ್ತಾ ಇರ್ತೀನಿ, ಇದೇ ರೀತಿ ಉತ್ತರನ ನಾನು ಪಡಿತಾ ಇದ್ದೀನಿ. ಅಂದರೆ ನಮ್ಮ ಸಚಿವರು, ಕಂದಾಯ ಸಚಿವರು, ಬಹುಶಃ ನಾವು ಹೊಗಳಿಕೆಗೆ ಹೇಳಲ್ಲ, ಅವರು ಭಾಳಷ್ಟು ಅವ್ರ ವಯಸ್ಸಲ್ಲಿ ಚಿಕ್ಕವರಿದ್ದನ್ನು ಕೂಡ ಭಾಳಷ್ಟು ಖಾತೆಗಳನ್ನು ಏನು 13ರಿಂದ 14ರಲ್ಲಿ ಅವರು ಕೃಷಿ ಸಚಿವರಾಗಿರ್ತಾರೆ. ಜೊತೆಗೆ 18ರಿಂದ 19ರಲ್ಲಿ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಕಾನೂನು ಸಚಿವರಾಗಿದ್ದಾರೆ. ಈಗ ಕಂದಾಯ ಸಚಿವರಾಗಿದ್ದಾರೆ. ಎಲ್ಲ ಖಾತೆಗಳಲ್ಲಿ ನಿರ್ವಹಿಸಂಥ ಸಂದರ್ಭದಲ್ಲಿ ಏನೆಲ್ಲ ಅವ್ಯವಸ್ಥೆಗಳಾಗಿರ್ತದೆ ಅದನ್ನೆಲ್ಲ ಗುರ್ತಿಸಿ ಅದಕ್ಕೆ ನ್ಯಾಯ ಕೊಡ್ತಾರೆ. ಆದರೆ ಇದು ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅಧ್ಯಕ್ಷ 2023 ಇದೇ ಪ್ರಶ್ನೆ ಕೇಳಿದ್ದೆ, ಅದೇ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಇವಾಗ ಏನಪ್ಪಾ ಅಂದ್ರೆ ಅದು ಆ ತಾಲೂಕು ಪರಶುರಾಂಪುರ ತಾಲೂಕು 43 ತಾಲೂಕು ಮಾಡೋಂಥ ಸಂದರ್ಭದಲ್ಲಿ ಆ ಪಟ್ಟಿನಲ್ಲಿ ಇದೆ, ಮಾಡ್ಕೊಡ್ತೀವಿ ಅಂತ ಹೇಳಿ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಸಾರ್ ಅವರಿದ್ದಾಗ ಸಂದರ್ಭದಲ್ಲಿ ನನಗೆ ಉತ್ತರ ಕೊಟ್ಟಿದ್ದಾರೆ. ಅದು ಚುಕ್ಕೆ ಗುರುತಿದ ಪ್ರಶ್ನೆ 1724-28-3-2016ರಲ್ಲಿ. ಅಂದಿನಿಂದ ನಾನು ಈ ಪ್ರಶ್ನೆ ಕೇಳ್ಕೊಂಡು ಬಂದಿದ್ದೀನಿ. ಆದರೆ ಈಗ ನಾನು ನಮ್ಮ ಸಚಿವರಲ್ಲಿ ಇದಕ್ಕೆ ನ್ಯಾಯ ಕೊಡ್ತಾರೆ ಅಂತ ನಿರೀಕ್ಷಣೆ ಮಾಡಿ, ಯಾಕಂದ್ರೆ 23ರಲ್ಲಿ ಕೇಳಿದೆ, 24ರಲ್ಲಿ ಕೇಳಿಲ್ಲ. ಒಂದು ವರ್ಷ ಇರಲಿ, ಮುಂದೆ ಮಾಡ್ತಾರೆ ಅಂತ ಟೈಮ್ ಕೊಟ್ಟು. ಆದರೆ ಈಗ ಅದೇ ಒಂದು ಉತ್ತರನ ನಾನು ನಿರೀಕ್ಷಿದ್ದೀನಿ. ದಯಮಾಡಿ ನಾನು ನಮ್ಮ ಸಚಿವರಲ್ಲಿ ಹೇಳೋದಿಷ್ಟೇನೆ, ಖಂಡಿತವಾಗ್ಲೂ 43 ತಾಲೂಕು ಆಗಿದ್ದಾವೆ. ಅವ್ರ ಉತ್ತರ ಕೆಲವೊಂದು ಸಂದರ್ಭದಲ್ಲಿ ಹೇಳಿದ್ರು, ಕಳಸಾರಿ ಹೇಳಿದ್ರು, ಆ ತಾಲೂಕುಗಳೇನಾಗಿದ್ದಾವೆ ಅದಕ್ಕೆ ಏನು ಯಾವುದು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಕ್ಕಿದಿಲ್ಲ, ತಾಲೂಕು ಆಫೀಸ್ ಕಟ್ಟಕ್ಕೆ ಜಾಗ ಇಲ್ಲ, ಬೇರೆ ಬೇರೆ ಎಲ್ಲ ಹೇಳಿದ್ರು ಹೋದ ಸಾರಿನೂ ಕೂಡ. ಇವಾಗಲೂ ಮೊದಲೇ ನಾನು ಪ್ರಶ್ನೆ ಹಾಕೋದಕ್ಕಿಂತ ಮೊದಲೇ ಕೆಲವು ಉತ್ತರ ಹೇಳಿದ್ರು, ಅದನ್ನೆಲ್ಲ ಹೇಳಿದೆ. ನಮ್ಮ ಸಚಿವರು, ನಮ್ಮ ಸರ್ಕಾರ, ನಾನು ಯಾವುದೇ ಸಂದರ್ಭದಲ್ಲಿ ಸಭೆ ಸಮಾರಂಭದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗೆ ಮೊದಲೇದಾಗಿ ನನ್ನ ಆದ್ಯತೆ ಇದೆ, ಮಾಡ್ಕೊಡ್ಬೇಕು ಸರ್ ಅಂತ ಕೇಳ್ತೀನಿ. ಆಯ್ತಪ್ಪ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 2013ರಿಂದ 18ರಲ್ಲಿ ಆ ಘೋಷಣೆ ಮಾಡೋಂಥ ಸಂದರ್ಭದಲ್ಲಿ ಕೂಡ ಅಷ್ಟೇ, ಅವಾಗ ಕೇಳಿದಾಗ ಬೇರೆ ಬೇರೆ ಕಾರಣಗಳಿಗೋಸ್ಕರ ಇಲ್ಲ ಮುಂದೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಈ ಬಾರಿ ನಾನು ಅವರನ್ನು ನಿರೀಕ್ಷೆ ಮಾಡೋದು ಇಷ್ಟೇನೆ, ಈ ತಾಲೂಕನ್ನ ಮಾಡಿಕೊಡ್ಲೇಬೇಕು ಅಂತ ಹೇಳಿ ಕೇಳ್ತೀನಿ ಸರ್. ಮಾನ್ಯ ಸಚಿವರು, ಈಗ ಮಾನ್ಯ ಸದಸ್ಯರ ಆಕ್ರೋಶಕ್ಕೆ ಕಾರಣ ಇದೆ, ಇಲ್ಲ ಅಂತಲ್ಲ. ಯಾಕೆ ಅಂದರೆ ಹಿಂದೆ ಹೊಸ ತಾಲೂಕುಗಳನ್ನು ರಚನೆ ಮಾಡುವುದರ ಬಗ್ಗೆ MB ಪ್ರಕಾಶ್ ಅಂತ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಯಾವ್ಯಾವುದು ತಾಲೂಕು ಮಾಡಬೇಕು ಅಂತ ಅವರಿಂದ ಒಂದು ವರದಿ ತಗೊಂಡ್ರು. ಆ ವರದಿಯಲ್ಲಿ ಪರಶುರಾಂಪುರ ಹೊಸ ತಾಲೂಕು ಮಾಡಬೇಕು ಅಂತ ಶಿಫಾರಸು ಆಗಿದೆ MB ಪಾಟೀಲ್ ಸಮಿತಿಯಲ್ಲಿ, ಅವರು ಹಿರಿಯ ಅಧಿಕಾರಿಗಳು. ಆದರೆ ಏನಾಯಿತು, ಆವತ್ತು ತದನಂತರ ಶ್ರೀನಿವಾಸ್ ಪ್ರಸಾದ್ ಅವರು ಕಂದಾಯ ಸಚಿವರಾಗಿದ್ದಾಗ ಅವರು ಇದೇ ಸದನದಲ್ಲಿ ಒಂದು ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಶಾಸಕರಿಗೆ. ಇದು MB ಪ್ರಕಾಶ್ ಸಮಿತಿಯಲ್ಲಿ ಶಿಫಾರಸು ಆಗಿದೆ ಪರಶುರಾಂಪುರ, ಹಾಗಾಗಿ ಇದನ್ನ ಮಾಡ್ತೇವೆ ಅಂತ ಅವರು ಒಪ್ಕೊಂಡಿದ್ದಾರೆ. ಆದರೆ ನಂತರ 2018, 19 ಆ ವರ್ಷದಲ್ಲಿ 63 ಹೊಸ ತಾಲೂಕುಗಳು ಮಾಡಿದ್ರು. ಮಾಡಿದಾಗ ಪರಶುರಾಂಪುರವನ್ನು ಪರಿಗಣಿಸಲಿಲ್ಲ. ಪರಶುರಾಂಪುರ ಒಂದೇ ಅಲ್ಲ, MB ಪ್ರಕಾಶ್ ಏನು ಶಿಫಾರಸು ಮಾಡಿದ್ರು ಅದಕ್ಕೆ ಬಹಳ ಏನು ಬೆಲೆ ಕೊಡಲಿಲ್ಲ. ಅವರು MB ಪ್ರಕಾಶ್ ಸ್ವಲ್ಪ ಸೈಂಟಿಫಿಕ್ ಆಗಿ ಅವರು ಸ್ಟಡಿ ಮಾಡಿದ್ರು. ಆ ರಿಪೋರ್ಟನ್ನು ಬಿಟ್ಟು ನಾವು ಮಾಡಿದ್ದೇವೆ, ನಮ್ಮ ಸರ್ಕಾರನೂ ಮಾಡಿದೆ, ಅವರು ಮಾಡಿದ್ದಾರೆ ಕೆಲವು ಹೊಸ ತಾಲೂಕುಗಳು. ವಿಪರ್ಯಾಸ ಹೇಗೆ ಆಗಿದೆ ಅಂದರೆ, ಬರೀ ಒಂದು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವನ್ನು ಒಂದು ತಾಲೂಕಾಗಿ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವನ್ನು ತಾಲೂಕಾಗಿ ಮಾಡಿದ್ದಾರೆ. ಕೆಲವು ಕಡೆ ಹೋಬಳಿನೇ ಇಲ್ಲ, ಅದು ಆ ಹೋಬಳಿನೇ ಇಲ್ಲ, ಅಂಥವುಗಳನ್ನು ತಾಲೂಕು ಮಾಡಿದ್ದಾರೆ. ಈಗ ಕೇಳ್ತಾ ಇದ್ದಾರೆ ಅದಕ್ಕೆ ಒಂದು ಹೋಬಳಿ ಸ್ಥಾನಮಾನ ಕೊಡಿ ಅಂತ. ತಾಲೂಕು ಮಾಡಿದ ಮೇಲೆ ಹೋಬಳಿ ಸ್ಥಾನಮಾನ ಅಂತ ನನಗೆ ಪತ್ರ ಬರ್ತಾ ಇದೆ. ಇನ್ನು ಕೆಲವರು ಯಾವುದು ಗ್ರಾಮ ಪಂಚಾಯಿತಿ ಕೇಂದ್ರಿತವಾಗಿ ಹೊಸ ತಾಲೂಕು ಮಾಡಿದ್ದಾರೆ ಅದನ್ನ ಭಾಗ ಮಾಡಿ ಇನ್ನೊಂದು ತಾಲೂಕು ಮಾಡಿ ಅದರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಯಾವುದು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಹೆಸರು ಹೇಳಿದ್ರೆ ಎಲ್ಲರಿಗೂ ಸಿಟ್ಟು ಬರುತ್ತೆ. ನನ್ನ ಹತ್ರ ಪೂರ್ತಿ ಪಟ್ಟಿ ಇದೆ. ಅದು ಒಂದು ಹೋಬಳಿ ಆಗಿಲ್ಲ, ಹೋಬಳಿಯನ್ನ ಒಂದು ತಾಲೂಕು ಮಾಡಿದ್ದಾರೆ, ಅದರಲ್ಲಿ ಈಗ ಇನ್ನೊಂದು ತಾಲೂಕು ಮಾಡಿ ಅಂತ ಹೋರಾಟಗಳು ನಡೀತಾ ಇದ್ದಾವೆ.
ಆದ್ರೆ ಅದ್ಯಾವುದು ಇವ್ರಿಗೆ ಅನ್ವಯಿಸೋದಿಲ್ಲ. ಲೆಟ್ ಮಿ ಕ್ಲಾರಿಫೈ. ಮತ್ತೆ ಸದಸ್ಯರು ಅದಕ್ಕೆ ಸಿಟ್ಟಾಗೋದು ಬೇಡ. ಇವ್ರದ್ದು ಏನಾಗಿದೆ, ಸೈಂಟಿಫಿಕಲಿ ರೆಕಮೆಂಡ್ ಆಗಿದೆ, ಅಶ್ಯೂರ್ ಮಾಡಿದ್ದಾರೆ ಆವತ್ತಿನ ಕಾಲದಲ್ಲಿ, ಆದ್ರೆ ಮಾಡೋವಾಗ ಬಿಟ್ಬಿಟ್ಟಿದ್ದಾರೆ ಇವ್ರದ್ದು. ಸೊ ಇವ್ರದ್ದು ಬೇರೆ ಕ್ಯಾಟಗರಿಯಲ್ಲಿ ಇದೆ. ನಾನು ಅವರಿಗೆ ಸದ್ಯಕ್ಕೆ ಇಷ್ಟೇ ಹೇಳಬಲ್ಲೆ, 63 ತಾಲೂಕಲ್ಲಿ ಹೋದ್ ಸರ್ಕಾರದಲ್ಲಿ ಅವ್ರಿಗೆ ಪಾಪ 16 ಬಾರಿ ನಾನು ಹೇಳಿದ್ದೇನೆ, ಫಾರ್ ದ ರೆಕಾರ್ಡ್ ರಿಪೀಟ್ ಮಾಡ್ತಾ ಇದ್ದೇನೆ. 63 ತಾಲೂಕಲ್ಲಿ ಹೋದ್ ಸರ್ಕಾರದಲ್ಲಿ ಬರೀ 14 ತಾಲೂಕುಗೆ ತಾಲೂಕು ಆಡಳಿತ ಕಚೇರಿ ಕೊಟ್ಟಿದ್ರು. ಈಗ ನಾವು ಬಂದ ಮೇಲೆ 2 ವರ್ಷದಲ್ಲಿ 49 ತಾಲೂಕು ಹೊಸ ತಾಲೂಕುಗಳಿಗೂ ಕೂಡ ಪಾರ್ಟಿ ಪಕ್ಷ ನೋಡದೆ ಎಲ್ಲಾ ಹೊಸ ತಾಲೂಕುಗಳಿಗೆ 49 ಕಡೆ ನಾವು ಪ್ರಜಾಸೌಧವನ್ನ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೇವೆ. ಸೊ ಇವುಗಳನ್ನ ಕಾರ್ಯರೂಪಕ್ಕೆ ತರಬೇಕು, ಘೋಷಣೆಗೆ ಮಾತ್ರ ಸೀಮಿತ ಆಗಬಾರ್ದು. ಆ ಕೆಲಸ ಮಾಡ್ತಾ ಇದ್ದೇವೆ. ಅದು ಆಗೋವರೆಗೂ ಹೊಸ ತಾಲೂಕು ಮಾಡೋದು ಬೇಡ ಅಂತ ಮುಖ್ಯಮಂತ್ರಿಗಳು ಒಂದು ಸಲಹೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವ್ರದನ್ನ ನಾವು ತಿರಸ್ಕಾರ ಮಾಡಿಲ್ಲ. ಅವ್ರೇನ್ ಹೇಳ್ತಾ ಇದ್ದಾರೆ, ಈಗ ಘೋಷಣೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾನಿಷ್ಟೇ ಹೇಳ್ತಾ ಇದ್ದೇನೆ, ಸದ್ಯಕ್ಕೆ ಇಲ್ಲ, ಮಾಡುವಾಗ ನಿಮ್ದು ಸೇರಿಸ್ಕೊಂಡು ಮಾಡ್ತೀವಿ ಅನ್ನುವಂಥ ಮಾತನ್ನ ಹಿಂದೇನೂ ಅವ್ರಿಗೆ ಹೇಳಿದ್ದೇನೆ. ಅವರು ಇಲ್ಲ, ನಮ್ಗೆ ಕಾಯ್ಲಿಕ್ಕೆ ಆಗೋದಿಲ್ಲ, ಈಗಲೇ ಮಾಡಿ ಅಂತಾರೆ. ಈಗ ಇನ್ನೂ ಅವ್ರು ಹೇಳ್ದಂಗೆ 5-6-8 ತಾಲೂಕು ಹೊಸ ಬೇಡಿಕೆ ಇದೆ. ಸದ್ಯಕ್ಕೆ ಈ ಹಳೆ ಹೊಸದಾಗಿ ಘೋಷಣೆ ಆಗಿರುವಂತ ತಾಲೂಕುಗಳನ್ನ ಸ್ಟೆಬಿಲೈಸ್ ಮಾಡಿ ಆ ನಂತರ ಮುಂದೆ ಮಾಡುವಾಗ ನಿಮ್ಮದನ್ನ ಟಾಪ್ ಪ್ರಯಾರಿಟಿಯಲ್ಲಿ ತಗೊಳ್ತೇವೆ ಅಂತ ಅಷ್ಟು ಮಾತ್ರ ನಾನೀಗ ಹೇಳ್ಬಲ್ಲೆ. ಇನ್ನು ಉಳಿದಾಗೆ ಅವ್ರು ಕೇಳುವಂಥದ್ದು ಸರಿ ಇದೆ, ಆಕ್ರೋಶನೂ ಸರಿ ಇದೆ, ಆದ್ರೆ ಮಾಡುವಾಗ ಮಾಡ್ತೀವಿ ಅನ್ನೋದು ಬಿಟ್ರೆ ನಾನೀಗ ಸದ್ಯಕ್ಕೆ ಮುಂದೆ ಹೋಗುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಎಲ್ಲ ಮುಖ್ಯಮಂತ್ರಿಗಳು, ಹಣಕಾಸು ಇಲಾಖೆಯವರು ಸೂಚನೆ ಕೊಟ್ಟಿದ್ದಾರೆ, ಸದ್ಯಕ್ಕೆ ಬೇಡ ಅಂತ. ಸದ್ಯಕ್ಕೆ ಅಷ್ಟೇ, ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡುವಂತ ಆಲೋಚನೆ ಇದೆ, ಖಂಡಿತವಾಗಿ ಅವಾಗ ಅದನ್ನ ಪರಿಗಣಿಸ್ತೇವೆ. ಈಗ ನಮ್ಮ ಸಚಿವರು ನಮ್ಮ ಮಾತುಗಳೆಲ್ಲ ಕೇಳಿದ್ದಾರೆ, ಒಪ್ಪಿದ್ದಾರೆ. ಆದ್ರೆ ಒಬ್ಬ ಜನಪ್ರತಿನಿಧಿ ಆದವನು 13 ವರ್ಷಗಳಿಂದ, ಅಂದ್ರೆ ನಾನು 3ನೇ ಸಾರಿ MLA ಆಗಿದ್ದೀನಿ. ನಾನು ನನ್ನ ಕ್ಷೇತ್ರಕ್ಕೆ ಜನರಿಗೆ ಏನ್ ಮಾತುಗಳನ್ನು ಕೊಟ್ಟಿದ್ವಿ ಅದನ್ನ ನಾವು ಉಳಿಸ್ಕೋಬೇಕಾಗ್ತದೆ. ಇದನ್ನೆಲ್ಲದೂ ಕೂಡ ರಾಜ್ಯಕ್ಕೆಲ್ಲ ತಳುಕಾಕಿ ಇದೆಲ್ಲನೂ ಕೂಡ ಅಭಿವೃದ್ಧಿ ಆದ್ಮೇಲೆ 63 ತಾಲೂಕು ಅಭಿವೃದ್ಧಿ ಆದ್ಮೇಲೆ ನಮ್ಮ ತಾಲೂಕು ಅಂದ್ರೆ ಏನು ಎಲ್ಲಿರ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ? ಒಬ್ಬ MLA ಆದವರು ಮಾತುಗಳನ್ನು ಉಳಿಸ್ಕೋಬೇಕಾಗ್ತದೆ, ಜನರು ಕೊಟ್ಟ ಆಶ್ವಾಸನೆಯನ್ನ. ಯಾವುದೋ ಕಾರಣಕ್ಕೆ ಇದು ಯಾವ ತರ ಆಗಿದೆ ಅಂದ್ರೆ, ನಾನು 43 ತಾಲೂಕು ಯಾಕೆ ಮಾಡಿದ್ದಾರೆ, ಅವು ಎಲಿಜಿಬಲ್ ಇಲ್ಲ ಅಂತ ನಾನು ಹೇಳಲ್ಲ. ಅಪರಾಧಿಗಳು ಶಿಕ್ಷೆಯಿಂದ ತಪ್ಪಿಸ್ಕೊಂಡು ನಿರಪರಾಧಿಗೆ ಶಿಕ್ಷೆ ಆಗ್ತಾ ಇದೆ, ಇದು ಆ ರೀತಿಯಾಗಿ ಆಗಿದೆ. ಅದಕ್ಕೆ ವಿಶೇಷವಾಗಿ ನಮ್ಮ ತಾಲೂಕನ್ನ ಪರಿಗಣಿಸಲೇಬೇಕು ಸನ್ಮಾನ್ಯ ಸಭಾಧ್ಯಕ್ಷರೇ. ಹಾಗಾಗಿ ನಮ್ಮ ಸಚಿವರೆಲ್ಲ ಕೇಳೋದಿಷ್ಟೇ, ಬೇರೆ ಬೇರೆ ಕಾನೂನು ತಪ್ಪುಗಳಾಗ್ತವೆ, ಬೇರೆ ಬೇರೆ ಅವ್ಯವಸ್ಥೆ ಆಗ್ತದೆ, ಅದನ್ನ ಸರಿಪಡಿಸಕ್ಕೆ ಸಚಿವರಿಗೆ ಬರ್ತದೆ. ಇದೊಂದು ತಾಲೂಕನ್ನು ಮಾಡ್ಲಿಕ್ಕೆ ಆಗೋದಿಲ್ವಾ ಸನ್ಮಾನ್ಯ ಸಭಾಧ್ಯಕ್ಷರೇ? ನನ್ನ ಪ್ರಶ್ನೆ ಇಷ್ಟೇನೆ. ಖಂಡಿತವಾಗ್ಲೂ ಈಗಾಗಲೇ ನಮ್ಮ ಕ್ಷೇತ್ರದ ಜನ ಯಾವುದೇ ಸಂದರ್ಭದಲ್ಲಿ ಬಹಳಷ್ಟು ನಾವು ಸಮಾಧಾನ ಮಾಡಿ ಅವ್ರಿಗೆ ಹೇಳ್ಕೊಂಡೇ ಬಂದಿದ್ದೀವಿ. ಅವ್ರು ಯಾವುದೇ ಹೋರಾಟಕ್ಕೆ ಸಿದ್ಧತೆ ಆಗಿದ್ದಾರೆ. ಖಂಡಿತವಾಗ್ಲೂ ಅದಕ್ಕೆ ಅವಕಾಶ ಮಾಡದೆ ನಾನೊಬ್ಬ ಶಾಸಕನಾಗಿ ನಮ್ಮ ಸರ್ಕಾರದಲ್ಲಿದ್ದು ಅಂತ ಒಂದು ಪರಿಸ್ಥಿತಿಗೆ ನನ್ನ ದೂಡಬೇಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ, ನಮ್ಮ ಸಚಿವರು ಇದಕ್ಕೆ ಪರಿಹಾರ ಕಂಡುಕೊಳ್ಳಲೇಬೇಕಂತ ಹೇಳ್ಬಿಟ್ಟು ನಾನು ನಮ್ಮ ಮುಖ್ಯಮಂತ್ರಿಗಳಲ್ಲಿ, ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಸಚಿವರುಗಳಿದ್ದಾರೆ, ಎಲ್ಲರಿಗೂ ನಾನು ಕೇಳೋದಿಷ್ಟೇ, ನಮ್ಮ ತಾಲೂಕು ಖಂಡಿತವಾಗ್ಲೂ ಮಾಡಲೇಬೇಕು ಪರಶುರಾಮಪುರ ತಾಲೂಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಮತ್ತೆ ಅದ್ರ ಜೊತೆಗೆ ಹೋಬಳಿದು ನಮ್ಮ ತಾಲೂಕು ಅಷ್ಟು ಮಾಡಿಸ್ರಿ, ಇನ್ನೊಂದೈತೆ ಒಂದು ಮಾಡಿಸ್ರಿ. ಈಗ ಆಯ್ತು, ಹೇಳಿ ಸರ್, ಇದು ಕೇಳ್ರಿ. ಹೇಳಿ ಅಧ್ಯಕ್ಷರೇ, ಅವರು ಬಹಳ ಇದ್ರ ಬಗ್ಗೆ ಬಹಳ ಅವ್ರು ಕೇಳ್ತಾ ಇರೋದು ಸರಿ ಇದೆ. ಯಾಕಂದ್ರೆ ನಾನು ಶಾಸಕನಾಗಿ ಈಗ 2013ರಿಂದ ಶಾಸಕರಾಗಿದ್ದಾರೆ. ಆವಾಗ್ಲಿಂದಾನು ಇದು ಬೇಡಿಕೆ ಇದೆ. ಹಾಗೂ ಅದು ಹಿಂದೆ ಒಂದು ಸಮಿತಿಯಲ್ಲಿ ಶಿಫಾರಸು ಆಗಿದ್ದರಿಂದ ಅವ್ರು ಕೇಳೋದು ಸರಿ ಇದೆ. ಆದರೆ ನಾನು ಸಂಪೂರ್ಣವಾಗಿ ಅವ್ರ ಜೊತೆ ನನ್ನ ಸಹಾನುಭೂತಿ ಇದೆ. ಅವ್ರದ್ದು ನಾನಂತೂ ನನ್ನ ಗಮನದಲ್ಲಿ ಇಟ್ಕೊಂಡಿದ್ದೇನೆ. ಮಾಡುವಾಗ ಖಂಡಿತವಾಗಿ ಇವ್ರದ್ದು ಟಾಪ್ ಪ್ರಯಾರಿಟಿಯಲ್ಲಿ ನಾನು ಇಟ್ಕೊಳ್ತೇನೆ. ಅಷ್ಟು ನಾನು ಡೆಫಿನೆಟ್ ಆಗಿ ಹೇಳ್ಬಲ್ಲೆ. ಉಳಿದಂತ ವಿಷಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ. ಅವರೊಂದು ಪಾಲಿಸಿ ಡಿಸಿಷನ್ ಅಲ್ಲಿ ಇದ್ದಾರೆ. ಒನ್ ಟೈಮ್ ಯಾವಾಗ ಟೈಮ್ ನೋಡಿ ಮಾಡೋಣ ಅಂತ ಹೇಳಿದ್ದಾರೆ. ಈ ಸದ್ಯಕ್ಕೆ ಇದು ಬೇಡ ಅಂತ ಹೇಳಿದ್ದಾರೆ. ಅವರು ನನ್ನನ್ನ ಯಾಕೆ ರಾಜ್ಯಕ್ಕೆ ತಳಕಾಗ್ತಾ ಇದ್ದೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಕೇಳೋದು ಸರಿ ಇದೆ, ಯಾಕಂದ್ರೆ ಇವ್ರದ್ದು ಆಗೋಗಿರ್ಬೇಕಾಗಿತ್ತು ಇಷ್ಟೊತ್ತಿಗೆ. ಇವ್ರದ್ದು ಸಪ್ರೇಟ್ ಕ್ಯಾಟಗರಿಯಲ್ಲಿ ಇದೆ. ಆದ್ರೆ ಇದೇನಾಗುತ್ತೆ, ಒಂದು ಮಾಡಿದಾಗ ಮಾನ್ಯ ಶಾಸಕರು ತಾವು ಅರ್ಥ ಮಾಡ್ಕೋತೀರಾ ಅಂತ ಭಾವಿಸಿದ್ದೇನೆ. ಬೇರೆಯವ್ರಿಗೆ ನಮ್ಗೆ ಉತ್ತರ ಕೊಡೋದು ಬಹಳ ಕಷ್ಟ ಆಗುತ್ತೆ. ಒಂದು ಮಾಡಿದ್ರೆ ನಮ್ಮದು ಮಾಡಿ ಅಂತ 10-15 ಬೇಡಿಕೆಗಳು ಇದಾವೆ. ಇರ್ಲಿ, ಆದ್ರೂ ಕೂಡ ಅವರಿಗೆ
ಅವರ ಗೌರವ. ಯಾಕಂದ್ರೆ ಅಲ್ಲಿ ಏನೋ ಹೋರಾಟ ಮಾಡಿ ಆಯ್ತು ಅಂತಲ್ಲ, ಶಾಸಕರೇ ಹೋರಾಟ ಮಾಡ್ತಾ ಇರೋವಾಗ ಶಾಸಕರ ಗೌರವವನ್ನು ಕಾಪಾಡ್ತಕ್ಕಂಥದ್ದು ಕೂಡ ನಮ್ಗೆ ಕರ್ತವ್ಯ ಇದೆ. ಖಂಡಿತವಾಗಿ ಗೌರ್ಮೆಂಟ್ ಅವ್ರ ಜೊತೆಗೆ ಇದೆ ಅಧ್ಯಕ್ಷರೇ. ಸಮಯ ಸಭೆ ಅಧಿವೇಶನದಲ್ಲಿ ಪರಶುರಾಂಪುರ ಹೋಬಳಿ ತಾಲೂಕು ಕೇಂದ್ರ ಮಾಡಬೇಕು ಎಂಬುದು ನನ್ನ ಬೇಡಿಕೆಯಾಗಿದೆ. 2013ರಿಂದ 2018ರ ಸರ್ಕಾರದಲ್ಲಿ ನಾನು ಪರಶುರಾಂಪುರ ತಾಲೂಕು ಕೇಂದ್ರ ಮಾಡಿ ಎಂದು ಸಿಎಂ ಬಳಿ ಮನವಿ ಮಾಡಿದ್ದೆ. ಆಗ ಘೋಷಣೆ ಸಂದರ್ಭದಲ್ಲಿ ಕೈ ತಪ್ಪಿದ್ದರಿಂದ ಸಿಎಂ ಸಿದ್ದರಾಮಯ್ಯ ಅವರು ಮುಂದೆ ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ಸದ್ಯಕ್ಕೆ ಬೇಡ ಎಂದು ಸಿಎಂ ತಿಳಿಸಿದ್ದಾರೆ. ರಾಜ್ಯಕ್ಕೆ ತಳುಕು ಹಾಕಬೇಡಿ ಎಂದು ರಘುಮೂರ್ತಿ ಅವರು ಹೇಳುತ್ತಿದ್ದು, ಅವರ ಬೇಡಿಕೆ ವಿಶೇಷ ಪ್ರಕರಣದಲ್ಲಿದೆ. ಇದನ್ನ ಮಾಡಿದರೆ ಉಳಿದ ಶಾಸಕ ಮಿತ್ರರು ಪಟ್ಟಿ ಹಿಡಿದು ಬರುತ್ತಾರೆ. ಹಾಗಾಗಿ ನಾನು ಶಾಸಕರ ಗೌರವ ಕಾಪಾಡುವುದು ನಮ್ಮ ಜವಾಬ್ದಾರಿ. ಸರ್ಕಾರ ನಿಮ್ಮ ಜೊತೆ ಇದೆ ಎಂದು ಸಮಾಧಾನ ಪಡಿಸುವ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೇ ಎರಡನೇ ಪ್ರಶ್ನೆ ಇದೆ ನಂದು. ನಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ 6 ತಾಲೂಕಿದಾವೆ. 6 ತಾಲೂಕಲ್ಲಿ ಒಂದೇ ಸಬ್ ಡಿವಿಷನ್ ಅಂದ್ರೆ DC ಅವ್ರಿಗೆ 6 ತಾಲೂಕು ಬರ್ತದೆ. ಅದೇ ರೀತಿ ಅಸಿಸ್ಟೆಂಟ್ ಕಮಿಷನರ್ DC ಅವ್ರು ಇದ್ದಂಗೆ ಇದ್ದಾರೆ. ಅದಕ್ಕೆ ನಮ್ಮ ಸಬ್ ಡಿವಿಷನ್ ಅನ್ನ ಚಳ್ಳಕೆರೆನಲ್ಲಿ ಈಗಾಗಲೇ ಕಳೆದ ಅವರೇ ಶ್ರೀನಿವಾಸ್ ಪ್ರಸಾದ್ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಸರ್ ಅವ್ರು ಮಿನಿಸ್ಟರ್ ಇದ್ದಾಗ, ಕಂದಾಯ ಸಚಿವರಿದ್ದಾಗ 9 ಹೋಬಳಿಗಳನ್ನ ಗುರುತಿಸಿದೀವಿ ನಾವು. ಅದರಲ್ಲಿ ಸಬ್ ಡಿವಿಷನ್ ಗುರುತಿಸಿದೀವಿ. ಅದ್ರಲ್ಲಿ ಚಳ್ಳಕೆರೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನು ಕೂಡ ಮಾನ್ಯತೆ ಮಾಡ್ಬೇಕಂತ ಹೇಳಿ ಕಂದಾಯ ಸಚಿವರು ಕೇಳಿ. ಈಗ ಈಗ ಗೌರವಾನ್ವಿತ ಕಂದಾಯ ಶ್ರೀನಿವಾಸ್ ಸಚಿವರು ಪ್ರಸಾದ್ ಅವರು ಮುಗೀತು. ಇವತ್ತು ನಮ್ಮ ಜೊತೆಗಿಲ್ಲ. ನನ್ಗೆ ಬಹಳ ಆತ್ಮೀಯರು. ಬಟ್ ಈಗ ಏನ್ ಹೇಳೋದು, ಅವರು ಈಗ ನಾವು ಆ ಕಾಲ ಬೇರೆ ಈ ಕಾಲ ಬೇರೆ, ಎಲ್ಲ ಒಂದೊಂದು ರೀತಿ. ಅವ್ರ ಬಗ್ಗೆ ನಮಗೂ ಬಹಳ ಗೌರವ ಇದೆ. ಫಸ್ಟ್ ತಾಲೂಕ್ದೊಂದು ಇತ್ಯರ್ಥ ಮಾಡೋಣ, ಆಮೇಲೆ ಉಳಿದ